ಕೊಟ್ಟೂರು ತ್ರಿಬಲ್ ಮರ್ಡರ್ ಅಪ್ಡೇಟ್. ಮನೆಯ ಹಾಲ್ನಲ್ಲೇ ಎತ್ತವರ ಸಮಾಧಿ ಮಾಡಿದ ಕಿರಾತಕ. ವಿಜಯನಗರ ಜಿಲ್ಲೆಯ ಕೊಟ್ಟೂರು ಪಟ್ಟಣದ ಎಲ್ಬಿ ಬಡಾವಣೆಯಲ್ಲಿ ನಡೆದ 3 ಸದಸ್ಯರ ಬರ್ಬರ ಹತ್ಯೆ ಪ್ರಕರಣ ಈಗ ಸ್ಫೋಟಕ ತಿರುವು ಪಡೆದುಕೊಂಡಿದೆ. ಹೆತ್ತ ತಂದೆ ತಾಯಿ ಹಾಗೂ ತಂಗಿಯನ್ನೇ ಕೊಂದ ಅಕ್ಷಯ್ ಕುಮಾರ್ ಅವರ ಶವಗಳನ್ನ ಮನೆಯ ಹಾಲ್ನಲ್ಲೇ ಹೂತು ಹಾಕಿ ವಿಕೃತಿ ಮೆರೆದಿದ್ದಾನೆ ಎಂಬ ಆಘಾತಕಾರಿ ಸತ್ಯ ತನಿಖೆಯಲ್ಲಿ ಬಯಲಾಗಿದೆ. ಮನೆಯಲ್ಲಿ ಸಮಾಧಿಯಾದ್ರು ಜನ್ಮದಾತರು. ಕೊಲೆಯಾದ ತಂದೆ ಭೀಮರಾಜ್, ತಾಯಿ ಜಯಲಕ್ಷ್ಮಿ ಮತ್ತು ತಂಗಿ ಅಮೃತ ಅವರ ಶವಗಳನ್ನ ಅಕ್ಷಯ್ ಕುಮಾರ್ ಮನೆಯೊಳಗೆ ಹೂತು ಹಾಕಿ ಮೇಲೆ ನೆಲಹಾಸು ಮಾಡಿದ್ದ ಎನ್ನಲಾಗ್ತಾ ಇದೆ. ಕೊಲೆ ಮಾಡಿ ಏನು ತಿಳಿಯದವನಂತೆ ಬೆಂಗಳೂರಿಗೆ ಪರಾರಿಯಾಗಿದ್ದ ಈತ ತಿಲಕ್ ನಗರ ಪೊಲೀಸ್ ಠಾಣೆಯಲ್ಲಿ ನನ್ನ ಕುಟುಂಬ ನಾಪತ್ತೆಯಾಗಿದೆ ಅಂತ ದೂರು ಕೊಟ್ಟಿದ್ದ. ಈತನನ್ನ ವಿಚಾರಣೆಗೆ ಒಳಪಡಿಸಿದಾಗ ಕಿರಾತಕ ಸತ್ಯ ಒಪ್ಪಿಕೊಂಡಿದ್ದಾನೆ. ಸ್ಥಳದಲ್ಲಿ ಮುಗಿಲು ಮುಟ್ಟಿದ ಸಂಬಂಧಿಕರ ಆಕ್ರಂದನ. ಆರೋಪಿ ಅಕ್ಷಯ್ ಕುಮಾರ್ನನ್ನ ಕೊಟ್ಟೂರಿಗೆ ಕರೆತಂದ ಪೊಲೀಸರು ಆತ ತೋರಿಸಿದ ಜಾಗದಲ್ಲಿ ಶವಗಳನ್ನ ಹೊರತಂದಿದ್ದಾರೆ. ಎಸ್ಪಿ ಜಾಹ್ನವಿ ಅವರ ನೇತೃತ್ವದಲ್ಲಿ ನಡೆದ ಈ ಕಾರ್ಯಾಚರಣೆಯ ವೇಳೆ ಸಂಬಂಧಿಕರ ಗೋಳು ಮುಗಿಲು ಮುಟ್ಟಿತು. ಜನ್ಮ ನೀಡಿದವರನ್ನೇ ಹೂತು ಹಾಕಿದ ಇಂತಹ ರಾಕ್ಷಸ ನಮಗೆ ಬೇಡ, ಇವನಿಗೆ ಗಲ್ಲು ಶಿಕ್ಷೆಯಾಗಲಿ ಅಂತ ನೆರೆದಿದ್ದ ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಒಳಗಡೆ ಹೂತಾಕಿದ್ದ, ಒಂದೇ ಗುಂಡಿಯಲ್ಲಿ ಹೂತಾಕಿದ್ದ. 3 ಜನನ್ನು ಹೊರಕ್ಕೆ ಇವತ್ತು ಕಾನೂನು ಪೊಲೀಸು ಎಲ್ಲ ರೀತಿಯಾಗಿ ತೆಗೆದುಕೊಟ್ಟು ನಮಗೆ ಹೊರಗಡೆ ಸಹಕಾರ ಮಾಡಿದ್ದಾರೆ. ಫಸ್ಟು ಮಗಳದಿತ್ತು, ಕೆಳಗಡೆ ಹುಡುಗಿದು, ಮೇಲೆ ಅಪ್ಪಾಜಿ, ಸೆಂಟ್ರಿನಲ್ಲಿ ತಾಯಿ. ಈ 3 ಜನ ಕತ್ತು ಕೊಯ್ದಾನೆ ಸರ್. ಮೂವರು ಒಂದೇ ಸಲ ಮಾಡಿದ್ದಾನೆ ಸರ್. 3 ಕತ್ತು ಕೊಯ್ದಾನೆ. ತಾಯಿ ಕೆಳಗೆ, ಸೆಂಟ್ರಿನಲ್ಲಿ ಮಗು ಮೇಲೆ. ಅವನು ಏನು ನಾವು ಇರಲಿಲ್ಲ ಸರ್, ಹೊರಗಡೆ ಇದ್ವಿ. ಒಳಗೆ ಹೇಳಿಕೆ ಕೊಟ್ಟು ಮಾತಾಡಿದ್ದಾನೆ. ಎಷ್ಟು 3 ಇದ್ವು? ಹೆಂಗ್ ಒಂದ್ರಾಗ ಉಣ್ಣಕ್ಕಿದ್ರ? ಹೆಂಗ್ ಸಹಿಸನಮ್ಮ ನಿಮಗೆ ಗೊತ್ತಿದ್ದಂಗ? ಊದ್ಕೊಂಡ್ಬಿಡ್ತಾವ ಬೇಡಗಳು ಅಂತ ತಂದೆ ತಾಯಿಗೆ ಆ ಮಕ್ಕಳು ಅಂತಾರೆ ಬರೋದೇ ಬೇಡ. ಎಂತರ್ಗೂ ಕಣ್ಣೀರು ಬರ್ಲಿಲ್ಲ ಸರ್ ಅವನಿಗೆ. ಎಂತರ್ಗೂ ಕಣ್ಣೀರು ಬರ್ತಾ ಅವ್ನಿಗೆ ಕಣ್ಣೀರೇ ಬರ್ಲಿಲ್ಲ ಅವನಿಗೆ. ಅಧಿಕಾರಿಗಳ ದಂಡು, ತನಿಖೆ ಚುರುಕು. ಈ ಭೀಕರ ಘಟನಾ ಸ್ಥಳಕ್ಕೆ ವಿಜಯನಗರ ಎಸ್ಪಿ ಜಾಹ್ನವಿ, ಎಎಸ್ಪಿ ಮಂಜುನಾಥ್, ಡಿವೈಎಸ್ಪಿ ದೊಡ್ಡಮನಿ ಮಲ್ಲೇಶ್, ತಹಸೀಲ್ದಾರ್ ಜಿಕೆ ಅಮರೇಶ್ ಹಾಗೂ ಪಟ್ಟಣ ಪಂಚಾಯಿತಿ ಮುಖ್ಯ ಅಧಿಕಾರಿ ಎ ನಸರುಲ್ಲಾ ಭೇಟಿ ನೀಡಿ ಪರಿಶೀಲಿಸಿದ್ದಾರೆ. ಕೊಟ್ಟೂರು ಸಿಪಿಐ ಡಿ ದುರ್ಗಪ್ಪ, ಪಿಎಸ್ಐ ಗೀತಾಂಜಲಿ ಸಿಂಧೆ ಹಾಗೂ ಕೂಡ್ಲಿಗೆ ಹಗರಿಬೊಮ್ಮನಹಳ್ಳಿಯ ಪೊಲೀಸ್ ಸಿಬ್ಬಂದಿ ಪ್ರಕರಣದ ಹೆಚ್ಚಿನ ತನಿಖೆ ಕೈಗೊಂಡಿದ್ದಾರೆ. ಅಕ್ಷಯ್ ಅನ್ನೋ ವ್ಯಕ್ತಿ ಅರೌಂಡ್ 24 years, ರೆಸಿಡೆಂಟ್ ಆಫ್ ಕೊಟ್ಟೂರು ಟೌನ್. ಇವರು ಅವ್ರ ತಂದೆಯಾದ ಭೀಮರಾಜ್, ತಾಯಿ ಜಯಲಕ್ಷ್ಮಿ ಮತ್ತು ತಂಗಿ ಅಮೃತ, ಇವ್ರು 3 ಜನ ಜಯದೇವ ಹಾಸ್ಪಿಟಲ್ಗೆ ಚೆಕಪ್ ಹೋದಾಗಿಂದ ಕಾಣೆಯಾಗಿದ್ದಾರೆ ಅಂತ ಒಂದು ಮಿಸ್ಸಿಂಗ್ ಕಂಪ್ಲೇಂಟ್ ಕೊಡೋಕ್ಕೆ ತಿಲಕ್ ನಗರ್ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕೊಡ್ತಾರೆ. ಅದ್ರ ಬೇಸಿಸ್ ಮೇಲೆ ತಿಲಕ್ ನಗರ್ ಪೊಲೀಸ್ ಸ್ಟೇಷನಲ್ಲಿ ಕ್ರೈಮ್ ನಂಬರ್ 35/26 ಒಂದು ಮಿಸ್ಸಿಂಗ್ ಕಂಪ್ಲೇಂಟ್ ರಿಜಿಸ್ಟರ್ ಆಗುತ್ತೆ. ಆನಂತರ ಆ ಮಿಸ್ಸಿಂಗ್ ಕಂಪ್ಲೇಂಟಲ್ಲಿ ಅವರು ತನಿಖೆ ಕೈಗೊಂಡಾಗ ಮತ್ತು ಇವ್ರನ್ನ ಅಕ್ಷಯ್ ಅವ್ರನ್ನ ವಿಚಾರಣೆ ಮಾಡಿದಾಗ ಅವರ ಹೇಳಿಕೆಯಲ್ಲಿ ಕೆಲವು ಡಿಸ್ಕ್ರಿಪೆನ್ಸೀಸ್ ಕಂಡು ಬಂದಿದ್ದರಿಂದ ಅನಂತರದಲ್ಲಿ ಹೆಚ್ಚಿನ ವಿಚಾರಣೆ ಮತ್ತು ತನಿಖೆ ಕೈಗೊಂಡಾಗ ಅವ್ರಿಗೆ ದೊರೆತ ಮಾಹಿತಿ ಮೇರೆಗೆ ಅವರು ನಿನ್ನೆ ದಿನ ತಿಲಕ್ ನಗರ್ ಪೊಲೀಸ್ ಸ್ಟೇಷನಲ್ಲಿ ಒಂದು ಮರ್ಡರ್ ಕೇಸ್ ರಿಜಿಸ್ಟರ್ ಆಗಿದೆ. ಆ ಮರ್ಡರ್ ಕೇಸ್ ತನಿಖೆಯಲ್ಲಿ ಈ ದಿನ ತಿಲಕ್ ನಗರ್ ಇನ್ಸ್ಪೆಕ್ಟ್ರು ಮತ್ತು ಅವ್ರ ತಂಡ ಬಂದು ಇಲ್ಲಿ ಸ್ಥಳ ಮಹಜರ್ ಮಾಡಿದ್ದಾರೆ. ಕೊಟ್ಟೂರು ಟೌನಲ್ಲಿ ಸ್ಥಳ ಮಹಜರ್ ಮಾಡಿ ಅನಂತರದಲ್ಲಿ ಅವರು ಲೋಕಲ್ ಅಸಿಸ್ಟೆನ್ಸ್ ಕೇಳಿದ್ರು, ಅದೆಲ್ಲ ನಾವು ಕೊಟ್ಟಿದ್ದೀವಿ. ಮತ್ತು AC ಅವರ ಸಮ್ಮುಖದಲ್ಲಿ ಅವರು ಎಕ್ಸಿಮಿಷನ್ ಪ್ರೋಸೆಸ್ ಮಾಡಿ ಸದ್ಯ ಇವಾಗ ಪೋಸ್ಟ್ಮಾರ್ಟಮ್ ಕೈಗೊಂಡಿದ್ದಾರೆ. ಆ ನಂತರದಲ್ಲಿ ಅವರು ತನಿಖೆನ ಮುಂದುವರಿಸ್ತಾರೆ. ಇದು ವೆಪನ್ ಆಗಲಿ ಮತ್ತು ಮೋಟಿವ್ ಆಗಲಿ ಇನ್ನೂ ತನಿಖೆ ಕೈಗೊಳ್ತಾ ಇದ್ದಾರೆ. ಆ ನಂತರದಲ್ಲಿ ಪೋಸ್ಟ್ಮಾರ್ಟಮ್ ಫೈಂಡಿಂಗ್ಸ್ ಮೇಲೆ ಅದೆಲ್ಲ
ಬೆಳಕಿದ್ದಾರೆ. ಒಂದೇ ಕಡೆ ಇರ್ತಾರೆ ಹೌದು ಒಂದೇ ಕಡೆಯಿಂದ ಅವರು ಎಕ್ಸಿಮೇಷನ್ ಪ್ರೋಸೆಸ್ ಮಾಡಿ ಅದನ್ನು ಪ್ರೊಸೀಜರ್ ಪ್ರಕಾರ ಅದನ್ನು ಪೋಸ್ಟ್ ಮಾರ್ಟಮ್ಗೆ ಇದೆಲ್ಲ ತನಿಖೆಯಲ್ಲಿದೆ. ದೇ ಆರ್ ಅಂಡರ್ಟೇಕಿಂಗ್ ಇನ್ವೆಸ್ಟಿಗೇಷನ್. ಆಲ್ ಫ್ಯಾಕ್ಟ್ಸ್ ವಿಲ್ ಬಿ ರಿವೀಲ್ಡ್ ಡ್ಯೂರಿಂಗ್ ಇನ್ವೆಸ್ಟಿಗೇಷನ್. ಇದನ್ನು ತನಿಖೆ ಕೈಗೊಂಡು ಪೂರ್ಣ ಆದಮೇಲೆ ಒಂದು ಹಣದ ಸಂಬಂಧಪಟ್ಟ ಅಂತ ಹೇಳ್ತಾರೆ, ಒಂದು ಲೈಫ್ ಕೇಸ್ ಅಂತ, ಹೀಗಾಗಿ ಕನ್ಫ್ಯೂಷನ್ಸ್ ಆಗ್ತಾರೆ. ಅದಕ್ಕೆ ಈ ಪ್ರಕರಣದ ತನಿಖೆ ಇವಾಗ PI ತಿಲಕ್ ನಗರ್ ಅವರು ಮಾಡ್ತಾ ಇದ್ದಾರೆ. ಸೊ ಅವರು ತನಿಖೆ ಕೈಗೊಂಡು ಪೂರ್ಣ ಮಾಡಿದ್ಮೇಲೆ ಇದರದ್ದು ಫ್ಯಾಕ್ಟ್ಸ್ ಗೊತ್ತಾಗುತ್ತೆ. ಪೂರ್ಣಗೊಳಿಸಿ ಆನಂತರದಲ್ಲಿ ಅವ್ರು ಏನು ಕ್ರಮ ತಗೋತಾರೆ ನಮಗೆ ತನಿಖೆ ಹಸ್ತಾಂತರ ಮಾಡಿದ್ರೆ ಆನಂತರದಲ್ಲಿ ನಾವು ತನಿಖೆ ಕೈಗೆತ್ಕೊಂಡು ಆನಂತರದಲ್ಲಿ ಮರ್ಡರ್ ಆಗಿ ಡೇಟ್ ಏನಾದರೂ ಮರ್ಡರ್ ಆಗಿ ಡೇಟ್ ಯಾವಾಗ ಅದನ್ನು ಈಗಲೇ ಹೇಳಕ್ ಬರಲ್ಲ. ಇಟ್ ಇಸ್ ಅಂಡರ್ ಇನ್ವೆಸ್ಟಿಗೇಷನ್. ಬಾಡಿ ಎಷ್ಟು ಪಾರ್ಟ್ಸ್ ಇದ್ದು ಮೇಡಮ್? ಅಂದರೆ ಮೂರು ಬಾಡಿನಾ? ಎಷ್ಟು ಅಲ್ಲ ಅವ್ರ ಈಗ ಎಕ್ಸಿಮೇಷನ್ ಮಾಡಿದಾಗ 3 ಬಾಡಿ ಸಿಕ್ಕಿ ಅದನ್ನು ಪೋಸ್ಟ್ ಮಾರ್ಟಮ್ ಕಳಿಸಿದೆ. ಈ ಕ್ರೈಮಲ್ಲಿ ಒಬ್ಬರೇ ಭಾಗವಹಿಸ ಯಾರಾದರೂ ಅವ್ನಿಗೆ ಏನಾದರೂ ಸಪೋರ್ಟ್ ಮಾಡಿದ್ರು? ಈಗ FIR ಅಲ್ಲಿ 2 ಹೆಸರಿದೆ. ಅದು ಅವ್ರ ತನಿಖೆಯಲ್ಲಿ ಮುಂದೆ ಫ್ಯಾಕ್ಟ್ಸ್ ಗೊತ್ತಾಗುತ್ತೆ. ಮನೆಯಲ್ಲಿ ಏನಾದರೂ ಸ್ಪ್ರೇ ಏನಾದರೂ ಸಿಕ್ಕಿದೆಯಾ ಮೇಡಮ್? ಈ ರೀತಿ ಕಟ್ಟರ್ ಮಷೀನು ಸ್ಪ್ರೇ ಆ ರೀತಿ ಇಲ್ಲ ಅವ್ರಿಗೇನೇನು ಅವರು ಸ್ಪಾಟ್ ಮಹಜರ್ ಮಾಡಿದಾಗ ಅವರು ಸೀಜರ್ ಮಾಡ್ಕೊಂಡಿದ್ದಾರೆ ಪಂಚರ್ ಸಮಕ್ಷಮ. ಸೊ ವಾಟ್ ಎವರ್ ವಾಸ್ ಇಂಪಾರ್ಟೆಂಟ್ ಫಾರ್ ದಿಯರ್ ಇನ್ವೆಸ್ಟಿಗೇಷನ್ ದೇ ಹ್ಯಾವ್ ಸೀಸ್ಡ್. ಬಾಡಿ ಸ್ಥಿತಿ ಹೇಗಿತ್ತು? ಅದೇನು ಕಟ್ ಮಾಡಿದ ಬಾಡಿಯನ್ನು ತುಂಡು ಕತ್ತರಿಸಿದ್ರು? ಥ್ಯಾಂಕ್ ಯು. ಇನ್ನೊಬ್ರು ಆರೋಪಿ ಹೆಸರು ಕಟ್ಟಿದ ಮನೆಗೆ ಸ್ಮಶಾನವಾಗಿ ಮಾರ್ಪಾಡು ಆಗ್ತಾ ಇದೆಯಾ? ಈ ಕೃತ್ಯದ ಹಿಂದೆ ಆಸ್ತಿ ವಿವಾದವಿದೆಯಾ ಅಥವಾ ಬೇರೆ ಯಾವುದಾದ್ರೂ ಕಾರಣವಿದೆಯಾ ಎಂಬುದು ಸದ್ಯದಲ್ಲೇ ಬಯಲಾಗಲಿದೆ. ರಾಷ್ಟ್ರಕ್ರಾಂತಿ ನ್ಯೂಸ್ಗಾಗಿ ಪ್ರದೀಪ್ ಕುಮಾರ್ ಸಿ, ಕೊಟ್ಟೂರು.